ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಬತ್ತಿ. ಇವತ್ತು ನಾವು ನೋಡೋದಾಗಿದ್ದರೆ ನಿಮ್ಗೆಲ್ಲರಿಗೂ ಗೊತ್ತು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಡಿಪ್ಲೊಮಾ ಪರೀಕ್ಷೆಗಳು ಕ್ಯಾನ್ಸಲ್ ಆಗಿದೆ. ಮತ್ತು ಫೈನಲ್ ಇಯರ್ ಮತ್ತು DCET ಪರೀಕ್ಷೆ ಮಾತ್ರ ರದ್ದಾಗಿಲ್ಲ. ಆದ್ದರಿಂದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿರೋ ಪ್ರಶ್ನೆ, ಬ್ರೋ DCETಗೆ ಬಂದು ಒಂದು ತಿಂಗಳಲ್ಲಿ ಹೆಂಗೆ ಪ್ರಿಪೇರ್ ಆಗೋದು ಅಂತ ಕೇಳಿದ್ದಾರೆ ಕಮೆಂಟಲ್ಲಿ. ಇವತ್ತು ನಾವು ನೋಡೋದಾಗಿದೆ DCET ಅಂದರೆ ಏನು, ಇದು ನಮ್ಮ ಟಾಪಿಕ್. DCETಗೆ ಹೆಂಗೆ ಪ್ರಿಪೇರ್ ಆಗೋದು 1 ಮಂತಲ್ಲಿ, ಇದು ನಮ್ಮ ಟಾಪಿಕ್. ಈಗ ನೋಡೋದಾಗಿದ್ದರೆ DCET ಅಂದರೆ ಏನು. DCET ಅಂದರೆ ಒಂದು ಪರೀಕ್ಷೆ, ಇಂಜಿನಿಯರಿಂಗ್ ಹೋಗೋಕ್ಕೆ ಮುಂಚೆ ಆ ಪರೀಕ್ಷೆ ಇರುತ್ತೆ. ಅದರಲ್ಲಿ ಬಂದು ಅಪ್ಲೈಡ್ ಸೈನ್ಸ್ 40 ಮಾರ್ಕ್ಸ್ ಇರುತ್ತೆ, ಮತ್ತು ಮ್ಯಾಥ್ಸ್ 40 ಮಾರ್ಕ್ಸ್ ಇರುತ್ತೆ, ಅಂದರೆ M1 ಮತ್ತು M2. ಮತ್ತು ಬ್ರ್ಯಾಂಚ್, ನೀವು ಯಾವ ಬ್ರ್ಯಾಂಚಲ್ಲಿ ಇದ್ದೀರೋ ಆ ಬ್ರ್ಯಾಂಚ್ದು ಬಂದು ಕೋರ್ ಸಬ್ಜೆಕ್ಟ್ಸ್ ಬಂದು 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ನೋಡೋದಾದರೆ ರ್ಯಾಂಕಿಂಗ್. ಈ ರ್ಯಾಂಕಿಂಗ್ ಹೇಗೆ ಬರುತ್ತೆ ಅಂದರೆ, ಈಗ ನೀವು ಬರೆದಿರೋ ಡಿಪ್ಲೊಮಾ ಫೈನಲ್ ಇಯರ್ ಎಕ್ಸಾಮ್ 50% ತೊಗೊತಾರೆ, ಮತ್ತು CETಯಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರೋ ಅದು 50% ತೊಗೊತಾರೆ. ಹಾಗಾಗಿ ನೀವು ರ್ಯಾಂಕ್ನ ಬೂಸ್ಟಪ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಫೈನಲ್ ಇಯರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಮತ್ತು DCETಯಲ್ಲಿ ಪ್ರಿಪೇರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಅದೇ ಥರ ನೀವು 5th ಸೆಮ್ಮಲ್ಲಿ ಯಾವುದಾದ್ರೂ ಬ್ಯಾಕ್ಲಾಗ್ ಇಟ್ಟಿದ್ರೆ ಅದನ್ನು 6th ಸೆಮ್ಮಲ್ಲಿ ಕ್ಲಿಯರ್ ಮಾಡಬೇಕು. ಮತ್ತು ನೋಡೋದಾಗಿದ್ದರೆ ನೀವು 5th ಸೆಮ್ಮಲ್ಲಿ 6th ಸೆಮ್ಮಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀರಿ ಅಂದರೆ CETಗೆ ಚೆನ್ನಾಗಿ ಓದ್ಕೊಳ್ಳಿ. ಆವಾಗ CET ಮಾರ್ಕ್ಸಿಂದ ನಿಮಗೆ ರ್ಯಾಂಕಿಂಗ್ ಬೂಸ್ಟಪ್ ಆಗುತ್ತೆ. ಮತ್ತು ನೋಡೋದಾಗಿದ್ದರೆ ಈಗ ಟಾಪಿಕ್ ಒಳಗಡೆ ಬರೋಣ. 1 ಮಂತಲ್ಲಿ CETಗೆ ಹೆಂಗೆ ಪ್ರಿಪೇರ್ ಆಗೋದು ಅಂದರೆ, ಇವಾಗ ಆರ್ಡರ್ ಬೈ ಆರ್ಡರ್ ಬರೋಣ. ಫಸ್ಟು ಟಾಪರ್ಸ್ ಏನು ಮಾಡಿರ್ತಾರೆ, ಈಗಷ್ಟಲ್ಲಿ ಎಲ್ಲ ಸಬ್ಜೆಕ್ಟು ಓದಿ ಮುಗಿಸಿರ್ತಾರೆ. ನೆಕ್ಸ್ಟ್ ನೋಡೋದಾಗಿದ್ದರೆ ಇವಾಗ ಟಾಪರ್ಸ್ ಏನು ಮಾಡಬೇಕು ಅಂತಂದರೆ, ಅವ್ರ ರ್ಯಾಂಕ್ನ ಬೂಸ್ಟ್ ಮಾಡೋಕ್ಕೆ ಟಾಪ್ 500 ಒಳಗಡೆ ಬರಬೇಕಂದ್ರೆ ಅವರು ಮಾಡಬೇಕಾಗಿರೋದು ಒಂದು ವಿಷಯ, ಲಾಸ್ಟ್ 5 ಇಯರ್ಸ್ ಪೇಪರ್ನ ಸಾಲ್ವ್ ಮಾಡಬೇಕು. ಅದನ್ನು ಅವರು ಟೈಮಿಂಗ್ ಇಟ್ಟು ಸಾಲ್ವ್ ಮಾಡಬೇಕು. ಆ ಪೇಪರ್ನ 2.5 ಅವರಲ್ಲಿ ಸಾಲ್ವ್ ಮಾಡಬೇಕು. ನಮಗೆ 3 ಅವರ್ಸ್ ಟೈಮಿಂಗ್ ಇರುತ್ತೆ DCETಗೆ. 2.5 ಅವರ್ಸ್ ಸಾಲ್ವ್ ಮಾಡಿದಾಗ ಆ 1/2 ಅವರಲ್ಲಿ ನಿಮಗೆ ಯಾವುದೇ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದಾಗ ಅದನ್ನು ಯೋಚನೆ ಮಾಡ್ಬೋದು ಲಾಸ್ಟ್ 1/2 ಅವರಲ್ಲಿ. ಆ ಲಾಸ್ಟ್ 1/2 ಅವರಲ್ಲಿ ಯೋಚನೆ ಮಾಡಿ ಗೊತ್ತಾಗದೇ ಇರೋ ಕ್ವಶನ್ಸ್ನ ನೀವು ಗೆಸ್ ಮೇಲೆ ಟಿಕ್ ಮಾಡ್ಬೋದು. ಟಿಕ್ ಮಾಡಿದಾಗ ಆ ಕ್ವಶನ್ಸ್ ಬಂದು ರೈಟ್ ಆಗಿದ್ರೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ, ಇಲ್ಲ ರಾಂಗ್ ಆಗಿದ್ರೂ ಪರವಾಗಿಲ್ಲ. ಆಗ ಬಿಟ್ಟು ಬರೋಕ್ಕಿಂತ ಈ ಥರ ಮಾಡೋದು ಒಳ್ಳೆಯದು. ನೆಕ್ಸ್ಟು ನೋಡೋದಾಗಿದ್ದರೆ ಅಬೋವ್ ಅವರೇಜ್ ಅಂದರೆ ನೀವು ಓದಿರ್ತೀರಾ, ಬಟ್ ಆದರೂ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಅಂದರೆ, ಯಾಕಂದರೆ ನಾವು ಓದಿಲ್ವಾ ಅನ್ನೋ ಡೌಟ್ ಮೇಲೆ ನೀವು ಇರ್ತೀರ. ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ನೀವು ಡೈಲಿ ಏನು ಮಾಡಬೇಕು ಅಂದರೆ, ಒಂದು ಎಕ್ಸಾಂಪಲರೀಸ್ ಒಂದು ಬುಕ್ ತೊಗೋಬೇಕು, ಮತ್ತು ಇನ್ನೊಂದು ಬಂದು ಕ್ವಶನ್ ಬ್ಯಾಂಕ್ ಒಂದು ತೊಗೋಬೇಕು. ಈ ಟೈಮಲ್ಲಿ ನೀವು ಯಾವುದೇ ಬೇರೆ ಬುಕ್ಸ್ ತೊಗೋತೀನಿ, ಅವ್ರದ್ದು ಬುಕ್ಸ್ ತೊಗೊತೀನಿ, ದೊಡ್ಡ ಬುಕ್ಸ್ ತೊಗೊಂಡು ಓದಕ್ಕೆ ಹೋಗ್ತೀವಿ ಅಂದರೆ ಇನ್ನೂ 1 ಮಂತಲ್ಲಿ ನೀವು ಪ್ರಿಪೇರ್ ಆಗೋಕ್ಕಾಗಲ್ಲ. ಆದ್ದರಿಂದ ಏನು ಮಾಡಿ ಅಂದರೆ, ನೀವು ಈ ಎಕ್ಸಾಂಪಲರಿ ತೊಗೊಂಡು ಅದರಲ್ಲಿ ಬಂದುಬಿಟ್ಟು ಆಲ್ಟರ್ನೇಟ್ ಕ್ವಶನ್ಸ್ 3, 1, 3, 5 ಅಂತ ಸಾಲ್ವ್ ಮಾಡ್ಬೋದು, ಅಥವಾ 2, 4, 6 ಅಂತ ಸಾಲ್ವ್ ಮಾಡ್ಬೋದು. ಒಂದು 100 ಕ್ವಶನ್ಸ್ ಇದ್ದರೆ ಅದರಲ್ಲಿ 50 ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಅದೇ ಥರ ಡೈಲಿ ಒಂದೊಂದು ಸಬ್ಜೆಕ್ಟ್ಸ್ ಓದ್ಕೊಂಡ್ರೆ ನಿಮಗೆ ಈಗ ಈಸಿ ಆಗುತ್ತೆ, 1 ಮಂತಲ್ಲಿ ಸ್ಕೋರ್ ಮಾಡ್ಬೋದು. ಮತ್ತು ಇನ್ನು ಫೈನಲ್ ಇಯರ್ ನೀವು ಫೈನಲ್ ಸೆಮ್ ಎಕ್ಸಾಮ್ ಬರ್ದಿಲ್ಲ, ಆದ್ದರಿಂದ ಬಂದು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಫೈನಲ್ ಇಯರ್ ಸಬ್ಜೆಕ್ಟ್ಸ್ನ ಚೆನ್ನಾಗಿ ಓದ್ಕೊಳ್ಳಿ, ಮತ್ತು 5th ಸೆಮ್ಮಲ್ಲಿ ಬ್ಯಾಕ್ಲಾಗ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ನೋಡಬೇಕಾಗಿದ್ದರೆ, ನೀವು ಈಗ ಹೋಗಿ ಯಾವ ಬುಕ್ ಮೇಲೆ ಇನ್ವೆಸ್ಟ್ ಮಾಡ್ಕೋಬೇಡಿ, ಮತ್ತು ಬಂದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚುಪಡಿಸ್ಕೊಳ್ಳಿ. ನೀವು ಕಾನ್ಫಿಡೆನ್ಸ್ ಇಲ್ಲದೇ ನಾನು ಎಕ್ಸಾಮ್ ಅಂದರೆ ಎಕ್ಸಾಮ್ ಫಿಯರಿಂದನೇ ನೀವು ಅಬೋವ್ ಅವರೇಜಲ್ಲಿರೋರು ಜಾಸ್ತಿ ಮಾರ್ಕ್ಸ್ ಕಳ್ಕೊತೀರ. ನೆಕ್ಸ್ಟು ನೋಡೋದಾಗಿದ್ದರೆ ಬಿಲೋ ಅವರೇಜ್. ಈ ಥರ ನಾನು ಹೇಳ್ಬಾರ್ದು ಬಿಲೋ ಅವರೇಜ್ ಅಂತ, ಆದರೆ ಈಗ ವಿಂಗಡಣೆ ಮಾಡೋಕ್ಕೋಸ್ಕರ ನಾನು ಈ ಶಬ್ದನ ಯೂಸ್ ಮಾಡಬೇಕಾಗಿದೆ. ಆದ್ದರಿಂದ ನೀವು ಬಿಲೋ ಅವರೇಜ್ ಅವ್ರು ಏನು ಮಾಡಬೇಕು ಅಂದರೆ, ಈಗಲೂ ಟೈಮ್ ಇದೆ ನಿಮಗೆ, ಇನ್ನೂ 1 ಮಂತ್ ಇದೆ. ಲಾಸ್ಟಲ್ಲಿ ನೀವು 1 ಮಂತಲ್ಲಿ ನೋಡಬೇಕಾಗಿದ್ರೆ ಟಾಪ್ 100 ಒಳಗಡೆ ಬರಬೇಕು, ಆ ಥರ ಬರಬೇಕು ಅಂದರೆ ಆಗಲ್ಲ. ಬಟ್ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಯಾವುದೂ ಆಗಲ್ಲ ಅಂತ ಆಗಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ತೆಗಿಬೋದು. ಬಟ್ ಈಗ ನೀವು ಏನು ಮಾಡಬೇಕು ಅಂದರೆ, ನೀವು ಅದೇನು ಮಾಡಬೇಕು, ಆ ಕ್ವಶನ್ ಬ್ಯಾಂಕ್ಸ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ತಕ್ಷಣ ನೀವೇ ಕರೆಕ್ಷನ್ ಮಾಡಬೇಕು. ನೀವು ಕರೆಕ್ಷನ್ ಮಾಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ನೋಡಬೇಕು, ಮತ್ತು ರಾಂಗ್ ಆಗಿರೋ ಕ್ವಶನ್ಸ್ನ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ನೀವು ಎಲ್ಲಿ ತಪ್ಪು ಮಾಡಿದ್ದೀರಾ, ಏನು ತಪ್ಪು ಮಾಡಿದ್ದೀರಾ ಅದನ್ನೆಲ್ಲ ಕಂಡುಹಿಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ನೀವು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಹುಡುಕಿ ಆನ್ಸರ್ನ ಸಾಲ್ವ್ ಮಾಡ್ಕೊಬೇಕು. ಆ ಆನ್ಸರ್ ಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಆ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಬಂದಾಗ ಆ ಕ್ವಶನ್ಸ್, ನಾನು ಈ ಕ್ವಶನ್ ರಾಂಗ್ ಮಾಡಿದ್ದೆ, ಈ ಕ್ವಶನ್ ಇಲ್ಲಿ ನನಗೆ ಈ ಸತಿ ರಾಂಗ್ ಆಗಿತ್ತು
ಅಂತ ನಿಮಗೆ ಆ ಕ್ವಶನ್ ಗ್ಯಾಪ್ನ ಬರುತ್ತೆ. ಆ ಕ್ವಶನ್ ಗ್ಯಾಪ್ನ ಬಂದಿದ ತಕ್ಷಣ ಆನ್ಸರ್ ನಿಮಗೆ ಗ್ಯಾಪ್ನ ಇರುತ್ತೆ. ಅದೇ ಥರ ನೀವು ಅನಲೈಸ್ ಮಾಡ್ಕೋಬೇಕು. ಎಲ್ಲರೂ ಅಷ್ಟೇ, ಟಾಪರು, ಅಬೋ ಅವರೇಜು, ಬಿಲೋ ಅವರೇಜ್ ಅಂತಲ್ಲ, ಎಲ್ಲರೂ ಅನಲೈಸ್ ಮಾಡ್ಕೋಬೇಕು. ಏನು ಅನಲೈಸ್ ಮಾಡಿದ್ರೆ ನೀವು ಆ ಕ್ವಶನ್ಸ್ನ ಮರೆಯಲ್ಲ, ನೀವು ಆ ಕ್ವಶನ್ನ ಗ್ಯಾಪ್ನ ಇಟ್ಕೊಂಡಿರ್ತೀರ ಯಾವಾಗೂ. ನೆಕ್ಸ್ಟ್ ನೋಡೋದಾಗಿದ್ರೆ, ಇವಾಗ ನೀವು ಏನು ಮಾಡಬೇಕು, ಈ ಟೈಮಲ್ಲಿ ಹೋಗ್ಬಿಟ್ಟು ನೀವು ಬುಕ್ ತೊಗೊಂಡು ಓದ್ತೀನಿ ಅಂತಂದರೆ ಆಗಲ್ಲ. ನೀವು ಇಂಪಾರ್ಟೆಂಟ್ ಕ್ವಶನ್ಸು ಈ ಫೈನಲ್ ಡೇ ಎಕ್ಸಾಮ್ಗೂ ನೀವು ಅಷ್ಟೇ ಈ ಲಾಸ್ಟ್ 5 ಇಯರ್ ಕ್ವಶನ್ ಬ್ಯಾಂಕ್ ಇರುತ್ತಲ್ಲ, ಆ ಕ್ವಶನ್ಸ್ನ ತಗೊಂಡು ಆ ಕ್ವಶನ್ಸ್ಗೆ ಓದಿ ಮತ್ತೆ ಪ್ರಿಪೇರ್ ಆಗಿ ಅದರಲ್ಲೂ ಒಂದು 70% 75% ಬರೋಕ್ಕೆ ಟ್ರೈ ಮಾಡಿ. ಮತ್ತು CETಯಲ್ಲೂ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೂ ರ್ಯಾಂಕಿಂಗ್ ಜಾಸ್ತಿ ಬರುತ್ತೆ, ನಿಮಗೂ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ CET ಎಕ್ಸಾಮ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ನ ನೀವು ಹುಡುಕಿ ಎಲ್ಲೂ ಸಿಗಲಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಓಪನ್ ಮಾಡಿ ಆ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಡಿಪ್ಲೊಮಾ ಫ್ರೆಂಡ್ಸ್ಗೂ ಈ ವಿಡಿಯೋನ ತಲುಪಿಸಿ. ಮತ್ತು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಲಾಸ್ಟ್ ವಿಡಿಯೋಗೆ ನನಗೆ 130 ವ್ಯೂಸ್ ಬಂದಿದೆ, ಮತ್ತು 35 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.